ಹಲೋ ಫ್ರೆಂಡ್ಸ್, ವೆಲ್ಕಮ್ ನನ್ನ ಚಾನೆಲ್ಗೆ. ಸೊ ಇವತ್ತು ನಾವು ನೋಡೋಣ ಕೆಲವೊಂದು ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ಸ್ಟಾಕ್ಸ್ ರೆಡಿ ಮಾಡಿಟ್ಟಿದ್ದೀನಿ. ಸೊ ಯಾವೆಲ್ಲ ಸ್ಟಾಕ್ಸ್ ನೀವು ನಾಳೆಗೋಸ್ಕರ ಪ್ಲ್ಯಾನ್ ಮಾಡ್ಬೋದು ಅಂತ. ಮೊದಲನೇದಾಗಿ ಆ್ಯರೋ ಗ್ರೀನ್ ಅನ್ನೋ ಸ್ಟಾಕು ಇಲ್ಲಿ ನಾನು ಇಲ್ಲಿ ಹಾಕಿದ್ದೀನಿ ಅನ್ಸುತ್ತೆ ಆಲ್ಮೋಸ್ಟ್. ಎಸ್, ಇಲ್ಲಿ ನೋಡಿ, ಇದು ಐ ಥಿಂಕ್ 2016 835 ಹೈ ಮಾಡಿತ್ತು. ಆಮೇಲೆ ಅದು ಇವಾಗ ಏನಿದೆ ಲೆವೆಲ್ ಇದೆ 700, ಇದು 2016 ಆದರೆ ಅದಾದಮೇಲೆ ನಂತರ ಆಲ್ಮೋಸ್ಟ್ ಕೆಳಗಡೆನೇ ಇತ್ತು. ಆದರೆ ಇವಾಗ ನೋಡಿ, ಇವಾಗ 733 ಇವತ್ತು ಹೈ ಮಾಡಿದೆ ಈ ಮಂತಲ್ಲಿ, ಜುಲೈ ಮಂತಲ್ಲಿ. ಸೊ ಇದು ನೀವು ಬೇಕಾದ್ರೆ ಅದಕ್ಕೆ ಇದರಲ್ಲಿ ನೋಡ್ಬೋದು ನೀವು, ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗ್ತಾಯಿದೆ. ಆ್ಯಂಡ್ ನನ್ನ ಪ್ರಕಾರ ಇದು ನೋಡಿ, ಇದು ಇಲ್ಲಿಂದ 1300-1350 ಹೋಗುವಂಥ ಚಾನ್ಸಸ್ ಖಂಡಿತ ಇದೆ. ಆ್ಯಂಡ್ ಇದನ್ನು ಬೇಕಾದ್ರೆ ನೀವು ಆ್ಯಸ್ ಎ ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ನೀವು ಯೂಸ್ ಮಾಡ್ಬೋದು. 1 ವಾರ 2 ವಾರ 3 ವಾರ ಈ ಥರ ನೀವು ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ಮಾಡ್ಬೋದು. ಒಂದು ವೇಳೆ ಇಂಟ್ರಾಡೇ ಮಾಡೋದಾದ್ರೂ ಮಾಡ್ಬೋದು. ಆದರೆ ನಿಮ್ಗೆ ಪ್ರಾಫಿಟ್ ಬರ್ತಾಯಿದ್ರೆ ಎಕ್ಸಿಟ್ ಆಗ್ಬಿಡ್ಬೋದು ಇಂಟ್ರಾಡೇ ಮಾಡೋದಾದರೆ. ಆದರೆ ಒಂದು ವೇಳೆ ನೀವು ಬೈ ಮಾಡಿದಾಗ ಏನೋ ಕೆಳಗಡೆ ಬಂತು, ಅದು ತುಂಬ ಕೆಳಗಡೆ ಬಂತಂದರೆ ನನ್ನ ಪ್ರಕಾರ ನೀವು ಒಂದು 6-8% ಸ್ಟಾಪ್ ಲಾಸ್ ಕೆಳಗಡೆ ಇಟ್ಕೊಳ್ಳಿ. ಆಮೇಲೆ ನೀವು ನಿಮ್ಗೆ ಡೌಟ್ ಆದರೆ ಇದು ಬೀಳೋ ಥರ ಇದೆ ಅಂದರೆ 8% ಮ್ಯಾಕ್ಸಿಮಮ್, 8% ಕೆಳಗಡೆ ಬಂದರೆ ನೀವು ಅಲ್ಲಿಂದ ಸ್ಟಾಪ್ ಲಾಸ್ ಅದ್ರ ಕೆಳಗಡೆ ಸ್ಟಾಪ್ ಲಾಸ್ ಹಾಕ್ಕೊಂಬಿಡಿ. ಸೊ ಇದು ನಾಳೆ ನೀವು ಟ್ರೈ ಮಾಡ್ಬೋದು. ವಾಚ್ ಲಿಸ್ಟಲ್ಲಿ ಹಾಕಿಟ್ಕೊಳ್ಳಿ. ಆ್ಯಂಡ್ ಮೂಮೆಂಟ್ ನೋಡ್ತಾ ಇರಿ ಸ್ಟಾಕ್ದು. ಯಾಕಂದರೆ ಕನ್ಸಿಸ್ಟೆಂಟ್ಲಿ ಇಲ್ಲಿ ನೋಡಿ 3 ತಿಂಗಳಿಂದ ಹೋಗ್ತಾನೆ ಇದೆ. ಏಪ್ರಿಲ್, ಮೇ, ಜೂನ್, ಜುಲೈಯಿಂದ ಸುಮಾರು ನೋಡಿ ಎಲ್ಲಿದ್ದಿದ್ದು, ಏಪ್ರಿಲಲ್ಲಿ ಎಲ್ಲಿತ್ತಿದ್ದು 440 ಇದ್ದಿದ್ದು, ಇವಾಗ ನೋಡಿ 700 ಆಗಿದೆ. ಆಲ್ಮೋಸ್ಟ್ 3 ತಿಂಗಳಲ್ಲಿ, ಏಪ್ರಿಲ್, ಮೇ, ಜೂನ್ 3-4 ತಿಂಗಳಲ್ಲಿ 400 ರೂಪಾಯಿ ಮೇಲೋಗಿದೆ. ಸೊ ನನ್ನ ಪ್ರಕಾರ ಇದು ಇನ್ನೂ ಮೇಲೋಗೋ ಚಾನ್ಸ್ ಇದೆ. ಸೊ ಜಸ್ಟ್ ವಾಚ್ ಲಿಸ್ಟಲ್ಲಿ ಹಾಕಿ ನೋಡ್ತಾ ಇರಿ. ಸೊ ಅದಾದ ನಂತರ ಇನ್ನೊಂದು ಸ್ಟಾಕ್ ನೋಡೋಣ, ಅಸಾಹಿ ಸಾಂಗ್ ಅಂತ. ಇದು ಇದರಲ್ಲಿ ಹಾಕಿ ತೋರಿಸ್ತೀನಿ ನಾನು, ಅಸಾಹಿ ಸಾಂಗ್ ಅಂತ. ಎಸ್, ಇದು ಕೂಡ ಅಷ್ಟೇ ನೋಡಿ, ಇದು ಕೂಡ ನೀವು ಇದು ನೋಡಿ ಮಲ್ಟಿಪಲ್ ಬ್ರೇಕ್ಔಟ್ ಕೊಟ್ಟಿದೆ, ನೋಡ್ತಿದ್ದೀರಲ್ಲ ಇಲ್ಲಿ. 2018 ಎಷ್ಟಿತ್ತು, ಈ ಲೆವೆಲ್ ಇತ್ತು 422 ಇತ್ತು. ಅದಾದ ನಂತರ 2021 ಬಂತು, ಅದರ ಕೆಳಗಡೆನೇ ಇತ್ತು. ತಿರುಗಿ ನೋಡಿ ಕನ್ಸಿಸ್ಟೆಂಟ್ಲಿ ಒಂದು ವರ್ಷದಿಂದ ಮೇಲೆ ಹೋಗ್ತಾನೆ ಇದೆ. ಇಲ್ಲಿ ನೋಡಿ 425. ಆಮೇಲೆ ಇವಾಗ ಲೈಫ್ ಟೈಮ್ ಐ ನೋಡಿ, ಇಲ್ಲಿ 583 ಐ ಮಾಡಿದೆ. ಸೊ ವಾಲ್ಯೂಮ್ ಕೂಡ ನೋಡಿ ಇನ್ಕ್ರೀಸ್ ಆಗ್ತಾ ಇದೆ. ನನ್ನ ಪ್ರಕಾರ ಇದು ಇನ್ನೂ 400 ಲೆವೆಲಿಂದ ಹಿಡಿದು 750-800 ಹೋಗುವಂಥ ಚಾನ್ಸಸ್ ಖಂಡಿತ ಕಾಣ್ತಿದ್ದೆ. ಆ್ಯಂಡ್ ಬೇಕಾದ್ರೆ ನೀವು ಇದ್ರದ್ದು ಫಂಡಮೆಂಟಲ್ ನೋಡ್ಬೋದು ಈ ಕಂಪ್ನಿ ವ್ಯಾಲ್ಯೂ ಬಗ್ಗೆ. ಇದು ಕಂಪ್ನಿ ಜಾಸ್ತಿ ದೊಡ್ಡದಲ್ಲ, ಸುಮಾರು 678 ಕೋಟಿದು. ಆ್ಯಂಡ್ ROE ಕೂಡ ಅಂಥ ಒಳ್ಳೆ ROE ಏನಿಲ್ಲ. ಬಟ್ ಇದು ನೋಡಿ, ಸೇಲ್ಸ್ ಗ್ರೋತ್ ಚೆನ್ನಾಗಿದೆ. ಕಂಪೌಂಡೆಡ್ ಸೇಲ್ಸ್ ಗ್ರೋತ್ 15% ಇದೆ ಲಾಸ್ಟ್ 3 ವರ್ಷದಿಂದ. ಆಮೇಲೆ FIS DIS ನೋಡೋಣ ಅದ್ರ ಲೆವೆಲ್ ಏನಿದೆ ಅಂತ. FIS ಜಾಸ್ತಿ ಏನು ಮಾಡಿಲ್ಲ, ಪಬ್ಲಿಕ್ ಸೆಕ್ಟರ್ ಇದೆ, DIS ಕೂಡ ಇಲ್ಲ. ಬಟ್ ಯಾವುದಕ್ಕೂ ನೀವು ಇದು ಚಾರ್ಟಲ್ಲಿ ಹಾಕಿ ವಾಚ್ ಮಾಡಿ ಮೂಮೆಂಟ್ ನೋಡ್ತಾ ಇರಿ. ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ನೀವು ಮಾಡ್ಕೊಬೋದು. ಸೊ ಅದಾದ ನಂತರ BPCL ಆ್ಯಂಡ್ NTPC ನಾನು ಮಾಡಿಟ್ಟಿದ್ದೆ. BPCL ಮತ್ತು NTPC ಲಾಂಗ್ ಟರ್ಮ್ ಕನ್ಸಿಡರ್ ಮಾಡಿ. BPCL ನನ್ನ ಪ್ರಕಾರ ಇನ್ನೊಂದು 2 ವರ್ಷ ಒಳಗಡೆ, 2 ವರ್ಷದಷ್ಟೊತ್ತಿಗೆ 600 ರೀಚ್ ಆಗ್ಬೋದು. ಸೊ ಇದು ನೀವು ಲಾಂಗ್ ಟರ್ಮ್ಗೋಸ್ಕರ ಕನ್ಸಿಡರ್ ಮಾಡಿ. NTPC, BPC ಒಳ್ಳೆ ಸ್ಟಾಕ್ ಆಗಿದೆ, ಒಳ್ಳೆ ಸಾಲಿಡ್ ಕ್ಯಾಪಿಟಲ್ ಇರುವಂಥ ಸ್ಟಾಕ್ಸ್ ಇದು. ನೀವು ಪ್ಲ್ಯಾನ್ ಮಾಡಿ ಮಾಡ್ಬೋದು. ಆಮೇಲೆ ದೀಪಕ್ ಫರ್ಟಿಲೈಸರ್ ನೋಡೋಣ. ದೀಪಕ್ ಫರ್ಟಿಲೈಸರ್ ಇಲ್ಲ ಹಾಕಿ ನೋಡ್ತೀನಿ. ದೀಪಕ್ ಫರ್ಟಿಲೈಸರ್, ಎಸ್, ಇದು ಕೂಡ ನೋಡಿ ಬ್ರೇಕೌಟ್ 2022 ಬ್ರೇಕೌಟ್ ಕೊಟ್ಟಿದೆ. ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ. ಆ್ಯಂಡ್ ಇದು ಲೆವೆಲ್ಗೆ ಹೋಗ್ತಾ ಇದೆ. ಒಂದು ವೇಳೆ ಇಲ್ಲಿ ಟಚ್ ಆಯ್ತು ಅಂದರೆ, 1000 ಟಚ್ ಆಯ್ತು ಅಂದರೆ ಡೆಫಿನೆಟಾಗಿ ಮೇಲೆ ಹೋಗುವಂಥ ಚಾನ್ಸಸ್ ಖಂಡಿತ ಇದೆ. ನೀವು ವಾಚ್ ಲಿಸ್ಟಲ್ಲಿ ಹಾಕಿ ವಾಚ್ ಮಾಡ್ತಾಯಿರಿ. ಅದಾದ ನಂತರ GMR Infra ಆಲ್ಮೋಸ್ಟ್ ತುಂಬ ವರ್ಷಗಳಿಂದ ಕೆಳಗಡೆನೇ ಇತ್ತು. ಇವಾಗ ನಿಧಾನಕ್ಕೆ ಸ್ವಲ್ಪ ಮೇಲೆ ಬರ್ತಾಯಿದೆ. ಇಲ್ಲಿ ನೋಡಿ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾಯಿದೆ. ಇವಾಗ 90-95 ಲೆವೆಲ್ ಇತ್ತು. ಯಾವಾಗ ಇದು ಆ ಲೆವೆಲ್ ಅಂತಂದರೆ ಆಲ್ಮೋಸ್ಟ್ 2007 ಅಲ್ಲಿಂದ ಕೆಳಗಡೆನೇ ಬಿದ್ದಿತ್ತು. ಈಗೇನೋ ಅದಕ್ಕೆ ಸ್ವಲ್ಪ ಮರುಜೀವ ಬಂದಂಗಿದೆ. ಇಲ್ಲಿ ನೋಡಿ ಕನ್ಸಾಲಿಡೇಟ್ ಆಗ್ತಾ ಇದೆ, ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾಯಿದೆ. ಲಾಂಗ್ ಟರ್ಮ್ಗೋಸ್ಕರ ಪ್ಲ್ಯಾನ್ ಮಾಡಿದ್ರು ಮಾಡ್ಬೋದು. ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ಮಾಡಿ ಸದ್ಯಕ್ಕೆ. ನನ್ನ ಪ್ರಕಾರ ಇನ್ನೂ ಮೇಲೋಗುವಂಥ ಚಾನ್ಸಸ್ ಖಂಡಿತ ನನಗೆ ಕಾಣ್ತಾ ಇದೆ. ಆ್ಯಂಡ್ ಇದ್ಯಾವುದು GPPL ಅಂತ ಇದೆ, ಇದು ಕೂಡ ನೋಡ್ಬಿಡೋಣ. GPPL ಎಸ್, GPPL ನೋಡಿ 2015 ಈ ಲೆವೆಲಲ್ಲಿ ಇತ್ತು, 247 ಇತ್ತು. ಅದಾದ ನಂತರ ಇವಾಗಲೇ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾಯಿದೆ, ಮೇಲೆ ಹೋಗ್ತಾ ಇದೆ. ಇಲ್ಲಿ ನೋಡಿ ಈ ಲೆವೆಲ್ಗೆ 245 ದಾಟಿದ ತಕ್ಷಣ ಡೆಫಿನೆಟಾಗಿ ತಿಳ್ಕೊಂಬಿಡಿ ಮೇಲೆ ಹೋಗುತ್ತಿದ್ದು. ಸೊ ನನ್ನ ಪ್ರಕಾರ ಇನ್ನು ಇಲ್ಲಿ ಕ್ರಾಸ್ ಆದರೆ 250-300 ಅಂತ ಡೆಫಿನೆಟಾಗಿ ಹೋಗುತ್ತೆ. ಓಕೆ, GPPL ಇದು ಕಂಪ್ನಿ ಬಗ್ಗೆ ಅಷ್ಟು ಗೊತ್ತಿಲ್ಲ ಚೆನ್ನಾಗಿ, ಬಟ್ ನೋಡೋಣ. ಇದರಲ್ಲಿ ಗುಜರಾತ್ ಪಿಪಾವಾ 11,000 ಕೋಟಿ ಅಲ್ಲಿ ಕ್ಯಾಪಿಟಲ್ ಪರವಾಗಿಲ್ಲ, ಚೆನ್ನಾಗಿದೆ. ROE 16% ಇದೆ.
ಆ್ಯಂಡ್ ಇದರಲ್ಲಿ DIS ಮಾಡಿದಾರಾ? ಎಸ್, FIS ನೋಡಿ 18% ಇನ್ವೆಸ್ಟ್ ಮಾಡಿದ್ದಾರೆ, DIS ನೋಡಿ 17%. ಸಖತ್ತಾಗಿ ಇನ್ವೆಸ್ಟ್ ಮಾಡಿ ಇಟ್ಟಿದ್ದಾರೆ. ಇದು ಬೇಕಾದ್ರೆ ನೀವು ವಾಚ್ ಲಿಸ್ಟಲ್ಲಿ ಹಾಕಿ ಇಟ್ಕೊಳ್ಳಿ. ನಾಳೆ ಡೆಫಿನೆಟ್ಲಿ ಗುಜರಾತ್ ಪಿಪಾವ ಟ್ರೈ ಮಾಡಿ, ಹೋಗೋ ಚಾನ್ಸಸ್ ಖಂಡಿತ ಕಾಣ್ತಿದೆ ನನಗೆ. ನೆಕ್ಸ್ಟ್ ಹಿಂದ್ ಪೆಟ್ರೋಲಿಯಂ, ಇದು ಕೂಡ ಅಷ್ಟೇ ನನ್ನ ಪ್ರಕಾರ. ಇದು ನೀವು ಹಿಂದ್ ಪೆಟ್ರೋಲಿಯಂ ಇಲ್ಲಿ ಹಾಕಿಲ್ಲ, ಇಲ್ಲಿ ಹಾಕಿ ನೋಡ್ತೀನಿ. ಹಿಂದ್ ಪೆಟ್ರೋಲಿಯಂ ನೋಡುವಾಗ ಎಸ್, ಇದು ನೋಡಿ ಐ ಥಿಂಕ್ 2017ರಲ್ಲಿ 314 ಲೆವೆಲಲ್ಲಿ ಇದ್ದಿತ್ತು, ಆಮೇಲೆ ಕೆಳಗಡೆ ಇತ್ತು. ಆಮೇಲೆ ನೋಡಿ ವಾಲ್ಯೂಮ್ ನೋಡಿ ಇನ್ಕ್ರೀಸ್ ಆಗ್ತಾ ಇದೆ. ಇವಾಗ ನೋಡಿ ಕನ್ಸೋಲಿಡೇಟ್ ಮಾಡ್ತಾ ಇದ್ದೆ, ಕನ್ಸೋಲಿಡೇಟ್ ಮಾಡ್ತಾ 300 ಚಿಲ್ಲರೆ ಹೋಗಿದೆ. ಹೈ ನೋಡಿ ಎಷ್ಟು ಮಾಡಿದೆ, 400 ಹೈ ಮಾಡಿದೆ. ಸೊ ನನ್ನ ಪ್ರಕಾರ ಇಲ್ಲಿಂದ ಇನ್ನೂ ಮೇಲೆ ಹೋಗೋಂಥ ಚಾನ್ಸಸ್ ಇದೆ. 550, 600 ಹೋಗೋಂಥ ಕೆಪಾಸಿಟಿ ಇದೆ ಈ ಸ್ಟಾಕ್ಗೆ, ಯಾಕಂದರೆ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾಯಿದೆ. ಸೊ ಇದನ್ನು ವಾಚ್ ಲಿಸ್ಟ್ ಹಾಕಿಟ್ಕೊಳ್ಳಿ, ಸ್ವಿಂಗ್ ಟ್ರೇಡಿಂಗೋಸ್ಕರ ಪ್ಲ್ಯಾನ್ ಮಾಡಿ. ಆ್ಯಂಡ್ ಪೆಟ್ರೋಲಿಯಂ ಪ್ರಾಡಕ್ಟ್ ಈ ಸ್ಟಾಕ್ಸ್ ಎಲ್ಲ ತುಂಬ ಮೇಲೆ ಹೋಗ್ತಾ ಇದೆ. BPCL, NTPC ಇವೆಲ್ಲ ನೋಡಿ ಪೆಟ್ರೋಲಿಯಂ ಆಯಿಲ್ ಆ್ಯಂಡ್ ಗ್ಯಾಸ್ದು ಸಂಬಂಧಪಟ್ಟಿರುವಂಥದ್ದು ಬೂಮಲ್ಲಿದೆ. ಲಾಂಗ್ ಟರ್ಮ್ಗೋಸ್ಕರ ಪ್ಲ್ಯಾನ್ ಮಾಡ್ಬೋದು. ಇದು ಸ್ವಿಂಗ್ ಟ್ರೇಡಿಂಗೋಸ್ಕರ ನೀವು ಹಿಂದೂಸ್ತಾನ್ ಪೆಟ್ರೋಲಿಯಂ ಈಗ ಟ್ರೈ ಮಾಡ್ಬೋದು. ನಂತರ NTPC, BPCL ಆಲ್ರೆಡಿ ಹೇಳಿದ್ದೆ, ಲಾಂಗ್ ಟರ್ಮ್ಗೋಸ್ಕರ ಪ್ಲ್ಯಾನ್ ಮಾಡಿ. ಸ್ಕಿಪ್ಪರ್ ಅಂತ ಇನ್ನೊಂದಿದೆ, ಇದು ಕೂಡ ಬ್ರೇಕ್ಔಟ್ ಮಾಡ್ತಾ ಇದೆ. ಚಾರ್ಟಲ್ಲಿ ಹಾಕಿ ನೋಡಿಸ್ತೀನಿ. ಎಸ್, ಇಲ್ಲಿ ನೋಡಿ 2017ರಲ್ಲಿ 285 ಇದ್ದಿತ್ತು, ಇವಾಗ ನೋಡಿ ಅಲ್ಲಿಂದ ಕೆಳಗಡೆ ನಿಂತು ಆಮೇಲೆ ಕನ್ಸೋಲಿಡೇಟ್ ಮಾಡ್ತಾ ಇದೆ. ಇನ್ನು ಮೇಲೆ ಹೋಗಿ ಸ್ವಲ್ಪ ಮೇಲೆ ಹೋಗ್ತಾ ಇದೆ. ಇಲ್ಲಿಂದ ನೋಡಿ 412 ಹೈ ಮಾಡಿದೆ ಈ ಜುಲೈ ಮಂತಲ್ಲಿ. ನನ್ನ ಪ್ರಕಾರ ಇದು ನೋಡಿ ನನ್ನ ಪ್ರಕಾರ 550, 540, 600 ಹೋಗುವಂಥ ಚಾನ್ಸಸ್ ಖಂಡಿತ ಕಾಣಿಸ್ತಾ ಇದೆ ಈ ಸ್ಟಾಕಲ್ಲಿ. ಇದು ಕೂಡ ನೀವು ವಾಚ್ ಲಿಸ್ಟಲ್ಲಿ ಹಾಕ್ಕೊಳ್ಳಿ, ಅಬ್ಸರ್ವ್ ಮಾಡ್ತಾಯಿರಿ. ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ಪ್ಲ್ಯಾನ್ ಮಾಡ್ಬೋದು. ಸುಜ್ಲಾನ್ ಎನರ್ಜಿ ನಿಮ್ಗೆ ಗೊತ್ತಿರ್ಬೋದು, ರಿನ್ಯೂವಲ್ ಎನರ್ಜಿ ಇದು ಎನರ್ಜಿ ಸೆಕ್ಟರ್ ಇದು. ಬಟ್ ತುಂಬ ವರ್ಷದಿಂದ ಕೆಳಗಡೆ ಬಿದ್ದಿತ್ತು. ಇದು ನೋಡಿ, ಇಲ್ಲಿ ನೋಡ್ಬೋದು ನೀವು ಸುಜ್ಲಾನ್ ಎನರ್ಜಿ ಯಾವ ಲೆವೆಲಲ್ಲಿ ಇತ್ತು. ಈ ಲೆವೆಲಲ್ಲಿ 68, 70 ಇದು 2000 ಐ ಥಿಂಕ್ 2010ರಲ್ಲೇನೋ ಇತ್ತು ಈ ಲೆವೆಲಲ್ಲಿ. ಆದರೆ ಇವಾಗ ಅದು ಬಂದಿದೆ ನೋಡಿ ಮೇಲಕ್ಕೆ, ಸ್ವಲ್ಪ ಮೇಲಕ್ಕೆ ಹೋಗ್ತಾ ಇದೆ. ನನ್ನ ಪ್ರಕಾರ ಇನ್ನೂ ಮೇಲೆ ಒಂದು ಚಾನ್ಸಸ್. ಒಂದು ವೇಳೆ ಇದು ಇಲ್ಲೇನೋ ಇದು ಹೈ ಬ್ರೇಕ್ ಆಯ್ತು ಅಂದರೆ 101, 102 ಬ್ರೇಕ್ ಆದರೆ ಡೆಫಿನೆಟಾಗಿ ಮೇಲೆ ಹೋಗುತ್ತೆ. ಇದು ನೀವು ಲಾಂಗ್ ಟರ್ಮ್ಗೋಸ್ಕರ ಕೂಡ ಪ್ಲ್ಯಾನ್ ಮಾಡ್ಬೋದು, ಬಟ್ ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ಕೂಡ ನೋಡ್ಬೋದು. ಇದು ಪ್ರೈಸ್ ತುಂಬ ಕಡಿಮೆ ಇದೆ. ಸೊ ಇದು ಇವತ್ತಿನ ಸ್ಟಾಕ್ಸ್ ಕುರಿತಾಗಿ. ಸೊ ನಾನಿಲ್ಲಿ ಒಂದು ಜಸ್ಟ್ ಡಿಸ್ಕ್ಲೈಮರ್ ಕೊಟ್ಬಿಡ್ತೀನಿ. ಯಾವುದೇ ಸ್ಟಾಕ್ಸ್ ನಾನು ರೆಕಮೆಂಡ್ ಮಾಡ್ತಾಯಿಲ್ಲ, ಬೈ ಮಾಡಿ ಸೆಲ್ ಮಾಡಿ ಅಂತ. ಏನೇ ಮಾಡೋದಾದ್ರೂ ಅದು ನಿಮ್ಮ ಓನ್ ರಿಸ್ಕ್ ಆಗಿದೆ. ಬಟ್ ಜಸ್ಟ್ ಒಂದು ಓವರ್ವ್ಯೂ ಕೊಡ್ತಾ ಇದ್ದೀನಿ, ಯಾವುದೆಲ್ಲ ಇಯರ್ಲಿ ಬ್ರೇಕ್ಔಟ್ ಕೊಡ್ತಾ ಇದೆ, ಮಲ್ಟಿ ಇಯರ್ ಬ್ರೇಕ್ಔಟ್ ಕೊಡ್ತಾ ಇದೆ. ಸೊ ಯೂಶ್ವಲಿ ಜಸ್ಟ್ ಮಲ್ಟಿ ಇಯರ್ ಬ್ರೇಕ್ಔಟ್ ಅಥವಾ ಇಯರ್ಲಿ ಬ್ರೇಕ್ಔಟ್ ಕೊಟ್ಟಾಗ ಡೆಫಿನೆಟಾಗಿ ಆ ಸ್ಟಾಕ್ ಪೊಟೆನ್ಷಿಯಲ್ ಇರುತ್ತೆ, ಮೇಲೆ ಹೋಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಯಾಕಂದರೆ ವಾಲ್ಯೂಮ್ಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ. ಏನಾದರೂ ಒಂದು ನ್ಯೂಸ್ ಇದ್ರೇ ಈ ಥರ ಮೇಲೆ ಹೋಗೋದು, ಯಾಕಂದರೆ ಕಂಪ್ನಿ ಏನಾದರೂ ಪ್ರೋಗ್ರೆಸ್ ಮಾಡಿರುತ್ತೆ ಅಥವಾ ಎಲ್ಲನೂ ಎಕ್ಸ್ಪಾನ್ಷನ್ ಮಾಡ್ತಾ ಇರುತ್ತೆ. ಸೊ ಅದು ಸೇಲ್ಸ್ ಗ್ರೋತ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದರಿಂದನೇ ಅದು ಈ ಥರ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇರ್ತಾ ಕಂಪ್ನಿ ಮೇಲೆ ಹೋಗುವಂಥ ಚಾನ್ಸಸ್ ತುಂಬ ಇದೆ. ಸೊ ಫ್ರೆಂಡ್ಸ್, ಇದಿತ್ತು ಇವತ್ತಿನ ಸ್ಟಾಕ್ ಮಾರ್ಕೆಟ್ ಕುರಿತಾಗಿ ಕೆಲವೊಂದು ಸ್ಟಾಕ್ಸ್. ಸೊ ಇದೇ ರೀತಿ ಅನೇಕ ಸ್ಟಾಕ್ಸ್ಗಳ ಕುರಿತಾಗಿ ನಾನು ಪ್ರತಿದಿನ ವೀಡಿಯೋ ಹಾಕ್ತಾ ಇರ್ತೀನಿ. ಒಂದು ವೇಳೆ ಮಿಸ್ ಆಯಿತು ಅಂದರೆ 1-2 ದಿನ ಮಿಸ್ ಆಗಿ 3ನೇ ದಿನ ಖಂಡಿತ ಆಗ್ತೀನಿ. ಸೊ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಶೇರ್